ಕರ್ನಾಟಕದಲ್ಲಿ ಕನಿಷ್ಠ 1.5 ಲಕ್ಷ ಮತ ಲೀಡ್ ಫಿಕ್ಸ್ ಆಗುತ್ತೆ ನೋಡಿ. 1,52,323 ಮತದಾರರು ಡಿಲೀಟ್ ಆಗೋದು ಪಕ್ಕ. ಕರ್ನಾಟಕದಲ್ಲಿ ಕನಿಷ್ಠ 1.5 ಲಕ್ಷ ಮತ ಡಿಲೀಟ್ ಫಿಕ್ಸ್. 1,52,323 ವೋಟರ್ ಐ ಡಿ ಡಿಲೀಟ್ ಆಗುವಂಥದ್ದು 2022ರಲ್ಲಿ ಇದ್ದಂತಹ ಮತದಾರರು 2026ರ SIR ವೇಳೆ ನಾಪತ್ತೆ. 2002ರ ಮತಪಟ್ಟಿಯಲ್ಲಿದ್ದಂತಹ 1,52,323 ಮತದಾರರು ಏನಾದ್ರು 2002ರಲ್ಲಿದ್ದಂತಹ 1.5 ಲಕ್ಷ ಮತದಾರರು ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಿ. ನೋಡಿ, ಕರ್ನಾಟಕದಲ್ಲಿ ಕನಿಷ್ಠ 1.5 ಲಕ್ಷ ಮತ ಡಿಲೀಟ್ ಆಗೋದು ಪಕ್ಕ. ಇಲ್ಲಿ 1,52,323 ಮತದಾರರು ಡಿಲೀಟ್ ಆಗಲಿದ್ದಾರೆ ಈಗ SIR ನಲ್ಲಿ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. 2002ರಲ್ಲಿ ಇದ್ದಂತಹ ಮತದಾರರು 2026ರ SIR ವೇಳೆ ನಾಪತ್ತೆ. 2002ರ ಮತಪಟ್ಟಿಯಲ್ಲಿದ್ದಂತಹ 1.5 ಲಕ್ಷ ಮತದಾರರು ಏನಾದ್ರು 2002ರಲ್ಲಿ ಇದ್ದಂತಹ 1.5 ಲಕ್ಷ ಮತದಾರರು ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಿ. 2026ರಲ್ಲಿ ನಡೆಸ್ತಾ ಇರುವಂತಹ SIR ಪ್ರಕ್ರಿಯೆಯಲ್ಲಿ ಈಗ 1.5 ಲಕ್ಷ ಮತದಾರರು ಡಿಲೀಟ್ ಆಗಿರುವಂಥದ್ದು ಎಲ್ಲಿ ಹೋದ್ರು? 2002ನೇ ಇಸ್ವಿಯಲ್ಲಿ ಇದ್ದವರು 2026ನೇ ಇಸ್ವಿಯಲ್ಲಿ ಎಲ್ಲಿ ಹೋಗಿದ್ದಾರೆ? ಅದು 1.5 ಲಕ್ಷ ಮತದಾರರು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. SIR ನಡೀತಾ ಇದೆ ರಾಜ್ಯದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, 2002ರಲ್ಲಿ ಇದ್ದಂತಹ ಮತದಾರರಿಗೆ 2026ರಲ್ಲಿ ಇಲ್ಲ. ಅಂದ್ರೆ 1.5 ಲಕ್ಷ ಮತದಾರರು ಎಲ್ಲಿ ಹೋದ್ರು ಇಲ್ಲಿ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ 2002ರಲ್ಲಿ 1.5 ಲಕ್ಷ ಮತದಾರರು ಇದ್ರು. ಆದ್ರೆ ಈಗ 1.5 ಲಕ್ಷ ಮತದಾರರಿಲ್ಲ. SIR ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಬಹಿರಂಗ ಆಗ್ತಿರುವಂಥದ್ದು ಡಿಲೀಟ್ ಆಗೋದು ಪಕ್ಕ. 1.5 ಲಕ್ಷ ಮತದಾರರ ಒಂದು ಮತಪಟ್ಟಿಯಲ್ಲಿ ಡಿಲೀಟ್ ಆಗುವಂಥದ್ದು ಪಕ್ಕ. ಎಲ್ಲಿ ಹೋದ್ರು ಇವರು? 2002ನೇ ಇಸ್ವಿಲಿ ಇದ್ರು, ಆದ್ರೆ 2026ನೇ ಇಸ್ವಿಲಿ ಎಲ್ಲಿ ಹೋದ್ರು? DK ಶಿವಕುಮಾರ್ ಅವರೇ ಇದಕ್ಕೆ ಆನ್ಸರ್ ಬೇಕು. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 1.5 ಲಕ್ಷ ಮತದಾರರು ನಾಪತ್ತೆ. 1,52,323 ಮತದಾರರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹಾಗಾದ್ರೆ ನೀವು ಬೇಕಂತಲೇ ಸೃಷ್ಟಿ ಮಾಡಿದ್ದ ಈ ಮತಗಳನ್ನ ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ. ನೋಡಿ, ಮನೆ ಮನೆಗೆ ಭೇಟಿ ಕೊಟ್ಟಿದ್ದಂತಹ ಬೂತ್ ಮಟ್ಟದ ಅಧಿಕಾರಿಗಳು ಆದ್ರೆ ಬದುಕಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ವೋಟ್ ಬ್ಯಾಂಕ್ಗಾಗಿ ಮಾಡ್ಕೊಂಡಿದ್ದ ಮತದಾರರ ಇವರೆಲ್ಲ 1.5 ಲಕ್ಷ ಮತದಾರರು. ಅಕ್ಕಪಕ್ಕದವರ ಬಳಿ ವಿಚಾರಿಸಿದ್ರು ಕೂಡ ಸಣ್ಣ ಸುಳಿವು ಈ ಬಗ್ಗೆ ಸಿಗ್ತಾ ಇಲ್ಲ. 1.5 ಲಕ್ಷ ಮತದಾರರು ಇದ್ದಾರಲ್ಲ, ಅವರು 4,261 ಮತದಾರರ ಫಾರ್ಮ್ಗೆ ಸಹಿ ಹಾಕಲು ಹಿಂದೇಟು. ಕಾರಣಾಂತರದಿಂದ ಕುಟುಂಬದಿಂದ 4,261 ಮತದಾರರು ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. ದೂರ ಉಳಿದುಕೊಂಡಿದ್ದಾರೆ. ಹಾಗಾಗಿ ಯಾರು ಸಹಿ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ನೋಡಿ, ಹಾಗಾದ್ರೆ ಎಲ್ಲಿ ನೀವು ವೋಟ್ ಬ್ಯಾಂಕ್ ಆಗಿ ನೀವೇ ಸೃಷ್ಟಿ ಮಾಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ, ಅನುಮಾನಗಳಲ್ಲಿ ಮೂಡುತ್ತೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 1.5 ಲಕ್ಷ ಮತದಾರರು. 1,52,323 ಮತದಾರರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಈಗ ರಾಜ್ಯದಲ್ಲಿ ಜೂನ್ 30ರಿಂದ SIR ಆರಂಭ ಆಗಿದೆ. 95.69% ಮಾಡಲಾಗ್ತಾ ಇರುತ್ತದೆ. ಇದೀಗ BLOಗಳ ಟೆನ್ಷನ್ ಹೆಚ್ಚು ಮಾಡಿದೆ. ASDDO SIR ವೇಳೆ 14,000 ಈ ಪೈಕಿ 8,35,021 ಮತ 3,85,086 ಮತದಾರರಿರುವಂಥದ್ದು. ASDDO ಅಂದ್ರೆ ಗೈರು ಸ್ಥಳಾಂತರ, ಸಾವು, ಇತರೆ ಬರುತ್ತೆ ಇಲ್ಲಿ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, SIR ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಈ ವೇಳೆ 1.5 ಲಕ್ಷ ಮತದಾರರು ನಾಪತ್ತೆಯಾಗಿದ್ದಾರೆ. ಅಂದರೆ 2002ರಲ್ಲಿ ಇದ್ದಂತಹ ಮತದಾರರು ಈಗ 2026ರಲ್ಲಿ ಇಲ್ಲ. ಈ ಬಗ್ಗೆ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಮೂಡುತ್ತೆ ಅಲ್ವಾ? ಈಗ
SR ಯಾವಾಗ ಸರ್ಕಾರ ಆರಂಭ ಅವಾಗಿಂದ ಸಹ ಕೆಲವೊಂದಷ್ಟು ಗೊಂದಲಗಳು ಉದ್ಭವ ಆಗಿರುವಂತದ್ದು, ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗಿದ್ದಾವೆ. ಆದ್ರೆ ಸದ್ಯಕ್ಕೆ ಕ್ರಿಯೇಟ್ ಆಗಿರುವಂತಹ ಪ್ರಶ್ನೆಗೆ ಉತ್ತರ ಸಿಗುತ್ತಾ, ಇದಕ್ಕೆ ಸರ್ಕಾರವೇ ಉತ್ತರ ಕೊಡ್ಬೇಕಾಗಿರುವಂತದ್ದು, ಸಿಎಂ ಅವರೇ ಉತ್ತರ ಕೊಡ್ಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕನಿಷ್ಠ 1.5 ಲಕ್ಷ ಮತಗಳು ಸದ್ಯಕ್ಕೆ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಇದು ಸಂಪೂರ್ಣವಾಗಿ 1,52,323 ಮತದಾರರು ಎಲ್ಲಿ ಹೋದ್ರು ಅನ್ನುವಂಥದ್ದು. ಯಾಕೆಂತಂದ್ರೆ ಕೋಟ್ಯಾಂತರ ಜನರು ಇರುವಂತಹದ್ದು ಕರ್ನಾಟಕದಲ್ಲಿ. ಅದರಲ್ಲಿ ಸಹ ಈ ಮತದಾನದ ಯಾವಾಗ SR ಪ್ರಕ್ರಿಯೆ ಶುರುವಾಯಿತು, ಡೇ ಬೈ ಡೇ ಕೆಲಸವೂ ಅಷ್ಟೇ ವೇಗವಾಗಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಹೊರಬಿದ್ದಿರುವಂತಹ ಮಾಹಿತಿ 1,52,323 ಮತದಾರರು ಕಾಣೆಯಾಗಿದ್ದಾರೆ ಅಂತ ಹೇಳಿ. ಇದಕ್ಕೆ ಸ್ಪೆಸಿಫಿಕ್ ಆದಂತಹ ಉತ್ತರವೂ ಸಹ ಸಿಗ್ಬೇಕಾಗಿರುವಂತದ್ದು. ಯಾತಕ್ಕಾಗಿ ಡಿಲೀಟ್ ಆಗಿದೆ, ಎಲ್ಲಿದ್ದಾರೆ, ಯಾಕೆ ಅನ್ನುವಂತಹ ಪ್ರಶ್ನೆಗಳು ಖಂಡಿತವಾಗಿ ಉದ್ಭವ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ಇನ್ನೊಂದು ರೀತಿಯಲ್ಲಿ BLO ಗಳಿಗೆ ತಲೆನೋವು ತಂದೊಡ್ಡಿರುವಂತಹದ್ದು. ಯಾಕೆ ಅಂತಂದಾಗ ಯಾಕಂತಂದ್ರೆ ಇದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಬೇಕಾಗಿದೆ. ಆದ್ರೆ ಏನು ಯಾವುದೇ ರೀತಿಯಾದಂತಹ ಮಾಹಿತಿಗಳು ಇದಕ್ಕೆ ಸಂಪೂರ್ಣವಾಗಿ ಇಲ್ಲದೆ ಇರುವಂತದ್ದು. 4,261 ಮತದಾರರ ಫಾರ್ಮ್ಗೆ ಸಹಿ ಹಾಕೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಅವ್ರು ಇಚ್ಛೆ ಇಲ್ಲದೆ ನಾವು ಫಾರ್ಮ್ ಸಹಿ ಹಾಕೋದಿಲ್ಲ ಅನ್ನುವಂತ ಪಟ್ಟನ್ನ ಸಹ ಇಟ್ಕೊಂಡು ಕೂತಿರುವಂತದ್ದು. ಅದರ ಜೊತೆಗೆ ನಾವು ಗಮನಿಸ್ತಾ ಹೋದಾಗ 8,35,251 ಮತದಾರರು ಏನಿದ್ದಾರೆ ಅವರೆಲ್ಲರೂ ಸಹ ಬೇರೆ ಕಡೆಗೆ, ಈಗ ಕೆಲಸದ ಮೇಲೆ ಆಗಿರ್ಬೋದು ಅಥವಾ ಇನ್ನಿತರೆ ಕಾರಣಗಳಿಂದ ಆಗಿರ್ಬೋದು, ಏನೋ ಒಂದು ವಿಚಾರಕ್ಕಾಗಿ ಅವರು ಬೇರೆ ಕಡೆಗೆ ಶಿಫ್ಟ್ ಆಗಿರುವಂತದ್ದು. ಇನ್ನು 3,85,086 ಮತದಾರರು ಏನಿದ್ದಾರೆ ಇದರಲ್ಲಿ ಮೃತಪಟ್ಟಿರೋದಾಗಿರ್ಬೋದು, ಜೊತೆಗೆ ಗೈರಾಜರಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗಿರುವಂತದ್ದು, ಎಲ್ಲವೂ ಸೇರ್ಕೊಂಡು ನಾವು 3,85,000 ಚಿಲ್ಲರೆ ಮತಗಳನ್ನ ಇದರಲ್ಲಿ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ನಾವು 2022ರಲ್ಲಿ ನಾವು ಏನು ಚುನಾವಣೆ ಆಗಿತ್ತು ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಅದರ ಮತದಾರರ ಸಂಖ್ಯೆ ಜೊತೆಗೆ ಈಗಿರುವಂತಹ SIR ಪ್ರಕ್ರಿಯೆಯಲ್ಲಿ ಬಂದಿರುವಂತಹ ಸಂಖ್ಯೆ ನಾವು ಎರಡು ಅನಾಲಿಸಿಸ್ ಮಾಡಿ ನೋಡಿದಾಗ 1.5 ಲಕ್ಷ ಮತಗಳು ಎಲ್ಲಿ ಹೋಯ್ತು, ಡಿಲೀಟ್ ಆಯ್ತಾ, ಹಾಗಿದ್ರೆ ಡಿಲೀಟ್ ಅನ್ನೋ ಪಕ್ಷನ, ಈ ಎಲ್ಲವೂ ಗೊಂದಲಗಳು ಒಂದಷ್ಟು ಪ್ರಶ್ನೆಗಳು ಉದ್ಭವವಾಗಿ ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕಾಗಿದೆ. SIR ಪ್ರಕ್ರಿಯೆಯಲ್ಲಿ ಯಾವ ಇದಕ್ಕೆ ಸಮಸ್ಯೆ ಹೊಡಿತು, ಎಲ್ಲವೂ ಸಹ ಸದ್ಯಕ್ಕೆ ತನಿಖೆಯನ್ನ ಮಾಡಿ ಅಥವಾ ಮಾಹಿತಿಯನ್ನ ತೆಗೆದುಕೊಂಡು ಉತ್ತರವನ್ನ ನೀಡಬೇಕಾಗಿರುವಂತಹದ್ದು. ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.